ಹಾಲನ್ನ ಕುಡಿತಾ ಇರೋಂಥ ಗ್ರಾಹಕನೂ ಸರಿಯಾಗಿ ಖುಷಿಯಾಗಿ ಕುಡಿತಾ ಇಲ್ಲ. ಸರ್, ಭಾರತದಲ್ಲಿ ಸಾಕಷ್ಟು ಹಾಲಿನ ಬ್ರ್ಯಾಂಡ್ಗಳಿವೆ. ಅದರಲ್ಲಿ ಮಿಲ್ಕಿಂಗ್ ಯಾಕೆ ಹುಟ್ಕೊಳ್ತು ಸರ್? ನಾನೊಬ್ಬ ರೈತನಾಗಿ ಹಲವಾರು ವರ್ಷಗಳಿಂದ ಗ್ರಾಹಕರನ್ನು ನಾನು ಮಾತಾಡ್ಸಿದ್ದೀನಿ, ರೈತರನ್ನು ನಾನು ಮಾತಾಡ್ಸಿದ್ದೀನಿ, ಹಾಗೂ ಈ ಹಸುಗಳನ್ನು ನಾನು ನೋಡ್ತಾ ಬಂದಿದ್ದೀನಿ. ಹಾಲನ್ನು ಕುಡಿತಾ ಇರೋಂಥ ಗ್ರಾಹಕನೂ ಸರಿಯಾಗಿ ಖುಷಿಯಾಗಿ ಕುಡಿತಾ ಇಲ್ಲ. ಯಾಕೆಂದರೆ ಅನುಮಾನದಲ್ಲೇ ಕುಡಿತಾ ಇದ್ದಾನೆ ಆ ಹಾಲನ್ನು. ಮೊದಲನೇದಾಗಿ ರೈತನೂ ಕೂಡ ಈ ಹಾಲನ್ನು ಕರೆದು ಅವನಿಗೆ ಆರ್ಥಿಕವಾಗಿ ಅವನಿಗೆ ಪ್ರಗತಿಯನ್ನು ಕಾಣ್ತಾ ಇಲ್ಲ. ಈ ಎಲ್ಲ ವಿಷಯವನ್ನು ಮನಗಂಡು ನಾನೊಂದು ಬ್ರ್ಯಾಂಡನ್ನು ಮಾಡಬೇಕು, ಅದರಲ್ಲಿ ರೈತರು ಖುಷಿ ಇರಬೇಕು, ಹಸುಗಳ ಕಲ್ಯಾಣನೂ ಕೂಡ ಚೆನ್ನಾಗಿರಬೇಕು, ಅದು ಆರೋಗ್ಯ ಪಾಲನೆ ಅದೆಲ್ಲ ಚೆನ್ನಾಗಿರಬೇಕು, ಹಾಗೆ ಗ್ರಾಹಕರು ಕೂಡ ಉತ್ತಮ ಗುಣಮಟ್ಟದ ಹಾಲನ್ನು ಕುಡಿಬೇಕು ಅನ್ನೋ ದೂರದೃಷ್ಟಿಯಿಂದ ಇಟ್ಕೊಂಡು ನಾವು ಮಿಲ್ಕಿಂಗ್ ಬ್ರ್ಯಾಂಡನ್ನು ಇವತ್ತು ನಾವು ಶುರು ಮಾಡಿದ್ದೀವಿ. ನಮ್ಮ ಉದ್ದೇಶ ಗ್ರಾಹಕರಿಗೆ ಒಳ್ಳೆಯ ಗುಣಮಟ್ಟದ ಹಾಲನ್ನು ಕೊಡುವಂಥದ್ದು, ರೈತರಿಗೆ ಉತ್ತಮವಾದಂಥ ಬೆಲೆಯನ್ನು ಅವರಿಗೆ ಕೊಡುವಂಥದ್ದು. ಮೂರನೇದು, ಹಸುವಿಗೆ ಸರ್ಟಿಫೈಡ್ ಹ್ಯೂಮನ್ ಮೆಥಡಲ್ಲಿ ನಾವು ಇವತ್ತು ನಾವೇನು ಸಾಕ್ತಾ ಇದ್ದೀವಿ, ಮಾನವೀಯತೆಯ ದೃಷ್ಟಿಯಿಂದ ಮಾಡ್ತಾ ಇದ್ದೀವಿ. ಹಾಲನ್ನು ಇವತ್ತು ಮಿಲ್ಕಿಂಗ್ ಬ್ರ್ಯಾಂಡಲ್ಲಿ ಇವತ್ತು ಕೊಡ್ತಾ ಇದ್ದೀವಿ. ಮಿಲ್ಕಿಂಗ್ ಒಂದು ಬ್ರ್ಯಾಂಡ್ ಅಲ್ಲ, ರೈತ, ಹಸು ಮತ್ತು ಗ್ರಾಹಕರ ನಡುವಿನ ಒಂದು ಸಂಬಂಧ, ಒಂದು ವಿಶ್ವಾಸಾರ್ಹವಾದಂಥ ಒಂದು ಬ್ರ್ಯಾಂಡ್ ಇದು. ನಾವು ಕೇವಲ ಹಾಲನ್ನು ಉತ್ಪಾದಿಸ್ತಾ ಇಲ್ಲ, ವಿಶ್ವಾಸವನ್ನು ನಾವು ಗಳಿಸ್ತಾ ಇದ್ದೀವಿ.